ನಮಗೆ ಎಷ್ಟು ಬಟ್ಟೆ ಇದ್ರೂ ಸಾಲಲ್ಲ, ಈ ಮಾತಂತೂ ನಿಜ ಅಲ್ವಾ? ಅದಂತೂ ಈ ವೀಕೆಂಡ್ಸ್ ಅಲ್ಲಿ ಯಾವ ಬಟ್ಟೆ ಹಾಕೊಂಡು ಹೋಗೋದಂತಾನೆ ಟೆನ್ಷನ್. ಇವತ್ತು ಸಂಡೇ ಅಲ್ವಾ, ಅದಕ್ಕೆ ನಮ್ಮ ಮನೇಲಿ ನಾನು ಬ್ರೇಕ್ಫಾಸ್ಟ್ ಮಾಡೋದು. ವೀಕ್ ಪೂರ್ತಿ ನನ್ನ ಅಮ್ಮ ಮಾಡಿರ್ತಾರೆ ಬ್ರೇಕ್ಫಾಸ್ಟ್. ಸಂಡೇ ಏನೆಲ್ಲ ಮಾಡ್ಲಿಕ್ಕೆ ಉಂಟು ಅದೆಲ್ಲ ನಾನೇ ಮಾಡೋದು. ಚಿಕನ್ ತರ್ಲಿಕ್ಕೆ ಅಂತ ಅಂಗಡಿಗೆ ಬಂದಿದ್ದೆ. ಇನ್ನು ಚಿಕನ್ ತರ್ಲಿಕ್ಕೆ ಸಂಡೇ ಬರಬಾರ್ದು, ಸ್ಯಾಟರ್ಡೇನೇ ಬರಬೇಕು. ಆಕ್ಚುಲಿ ತುಂಬಾ ರಶ್ ಇರುತ್ತೆ. ಮಸಾಲೆ ಎಲ್ಲ ಹಾಕಿ ರೆಡಿ ಆಗಿತ್ತು ಚಿಕನ್. ಆಕ್ಚುಲಿ ನಾನು ಡೀಪ್ ಫ್ರೈ ಮಾಡಲ್ಲ, ಪ್ಯಾನ್ ಫ್ರೈ ತಿನ್ನೋದು. ಪ್ಯಾನ್ ಫ್ರೈ ಅಲ್ಲಿ ಜಾಸ್ತಿ ಆಯಿಲ್ ಸಹ ಅಬ್ಸರ್ವ್ ಆಗಲ್ಲ. ನೀವು ಸಹ ಜಾಸ್ತಿ ಆಯಿಲಿ ಫುಡ್ ಎಲ್ಲ ತಿಂತಿದ್ರೆ ಬಿಸಿ ನೀರಿಗೆ ಲೆಮನ್ ಹಾಕಿ ಕುಡೀರಿ. ಸೊ ಇವತ್ತು ಸಂಡೇ ಫ್ರೀ ಡೇ ಅಲ್ವಾ, ಮೈಂಡ್ ರಿಫ್ರೆಶ್ಮೆಂಟ್ ಮಾಡುವ ಅಂತ ಪೇಂಟಿಂಗ್ ಮಾಡ್ತಾ ಇದ್ದೆ. ನಾನು ಹಾಸ್ಪಿಟಲ್ ಇಂಜೆಕ್ಷನ್ ಬಾಟಲ್ಸ್ ಎಲ್ಲ ತಗೊಂಡು ಬಂದಿದ್ದೆ, ಹಾಗೆ ಕೆಚಪ್ದು ಬಾಟಲ್ಸ್ ಇತ್ತು, ಅದೆಲ್ಲ ತಗೊಂಡು ಪೇಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇದೆಲ್ಲ ಮಾಡ್ಲಿಕ್ಕೆ ತುಂಬಾ ಈಸಿ. ಬಟ್ಸ್ ಉಂಟಲ್ವಾ, ಅದು ತಗೊಂಡು 3 ಚುಕ್ಕಿ ಇಡ್ತಾ ಹೋದ್ರೆ ಆಯ್ತು. ಮತ್ತೆ ಸಿಂಪಲ್ ಆಗಿ ಮಾಡ್ಬೋದು, ಅವಾಗ ನಮ್ದೇ ಕ್ರಿಯೇಟಿವಿಟಿ ಬರುತ್ತೆ. ಈ ಡಾರ್ಟ್ ಶೇಪ್ ಮಾಡಿದ್ದೀನಲ್ವಾ, ಅದು ದೊಡ್ಡ ಬಾಟಲ್ಗೆ ಸಹ ಮಾಡಿ ಅದ್ರ ಒಳಗೆ ಲೈಟ್ನಿಂಗ್ ಎಲ್ಲ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ನಾನು ಶೆಲ್ಸ್ ಬೀಚಿಂದ ತಂದಿದ್ದೆ, ಹಾಗೆ ಡೆಕೋರೇಷನ್ ಮಾಡಿ ಇಟ್ಟಿದ್ದೀನಿ. ಸ್ಯಾಂಡ್ ಸಹ ಉಂಟು ಮೆಮೊರೀಸಿಗೆ ಅಂತ ಇಟ್ಟದ್ದು ನಾನು. ಓಕೆ, ಬಾಯ್ ಬಾಯ್, ಮುಂದಿನ ವ್ಲಾಗಲ್ಲಿ ಸಿಗುವ.